ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿರೋದು MBR ಅಗ್ರಿಕಲ್ಚರ್. ಸರ್ ನಮಸ್ಕಾರ, ತಮ್ಮ ಪರಿಚಯ ಹೇಳಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಬಾಬುರಾವ್ ವೈಜಪ್ಪ ಪೊಲೀಸ್ ಪಾಟೀಲ್ ಚಿನ್ಕೇರ ಅಂತ. ಇದು ಯಾವುದು ಹುಮ್ನಾಬಾದ್? ಇದು ಹುಮ್ನಾಬಾದ್ ತಾಲೂಕು ಬರ್ತದೆ ಸರ್. ಇದು ದುಬಲ್ಗುಂಡಿ ಸರ್ಕಲ್, ಹುಬ್ಳಿ, ಹುಬ್ಳಿ RSK. ನಾನು ಎಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡತ್ತೀರಿ? ಮೊದಲು ಏನು ಮಾಡ್ತಿದ್ದೀರಿ ಸರ್? ಮೊದಲ ಟೀಚರ್ ಪೋಸ್ಟ್ ಮಾಡ್ತೀನಿ ರೀ ಸರ್. ಮೊದಲ ಪ್ರೈವೇಟ್ ಸ್ಕೂಲ್ನಲ್ಲಿ ಅಲ್ಲಿ ಸ್ವಲ್ಪ ಎಲ್ಲ ಮಕ್ಕಳಿಗೆ ಅದನ್ನು ಎಜುಕೇಷನ್ ಸಲುವಾಗಿ ಸ್ವಲ್ಪ ದುಡ್ಡಿಂದು ಆರ್ಥಿಕ ಪರಿಸ್ಥಿತಿ ಬೀಳತ್ತು. ಅದರ ಸಂಬಂಧ ನಾನು ಅಲ್ಲಿ ಬಿಟ್ಟು ಟೀಚರ್ ಒಂದು 10 ವರ್ಷ ಮಾಡೀನಿ ಸರ್. ಕಮಲ್ ನಗರದಲ್ಲಿ ಮಾಡೀನಿ, ಭಾಲ್ಕೇಲಿ ಮಾಡೀನಿ, ಗುರುಕುಲ್ನಲ್ಲಿ, ಸಂತಪುರ ಔರಾದ್ ಮಾಡೀನಿ. 3-4 ಜಿಗಿಲಿ 12 ವರ್ಷ ಟೀಚರ್ ಪೋಸ್ಟ್ ಮಾಡಿ ಬಂದೀನಿ ಸರ್. ಅದಾದ ನಂತರ ಈಗ ನಮ್ಗೆ ದುಡ್ಡಿಂದು ಸ್ವಲ್ಪ ಕೊರತೆ ಬೀಳತ್ತು, ಸ್ಯಾಲ್ರಿ ಕಡಿಮೆ ಆಗ್ಲತ್ತು. ಅದರ ಸಂಬಂಧ ಇಲ್ಲಿ ಅದು ಸ್ಕೂಲ್ ಬಿಟ್ಟು ಅಗ್ರಿಕಲ್ಚರ್ಗೆ ಬಂದೀನಿ ಸರ್. ನಾನು ಎಷ್ಟು ಎಕರೆ ಅದ ಸರ್ ಹೊಲ? ಈಗ ನನಗೆ ಒಂದು 2.5 ಎಕರೆ ಅದ ಸರ್ ಭೂಮಿ. 2.5 ಎಕರ್ನಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆಸ್ತೀನಿ ಸರ್. ಸಾವಯವ ಕೃಷಿ. ಈ 2 ಎಕರು ನೀವು 2.5 ಎಕರು ಎಷ್ಟು ವರ್ಷದಿಂದ ಮಾಡತ್ರಿ? ವರ್ಷಿಗೆ ಎಷ್ಟು ಟನ್ ಅವರ್ ಅದ? 2.5 ಎಕರ್ನಲ್ಲಿ ಸರ್ 1 ಎಕರೆ ಕಬ್ಬು ಹಚ್ತೀನಿ ಸರ್. ಎಲ್ಲ ಸಾವಯವ ಕೃಷಿಯಿಂದ ಬೆಳೆಸ್ತೀನಿ. ಪ್ರತಿ ವರ್ಷ 60ರಿಂದ 65, 62 ಟನ್ ಇಳುವರಿ ಕಬ್ಬು ಬರ್ತದೆ ಸರ್. ಆಮೇಲೆ ಬೇರೆ ಬೆಳೆಗಳನ್ನು ಬೆಳೆಸ್ತೀವಿ. ಚಿಯಾ ಬೆಳೆಸ್ತೀವಿ, ತರಕಾರಿ ಬೆಳೆಸ್ತೀವಿ, ಹೂವು ಬೆಳೆಸ್ತೇವೆ ಸರ್. ಅದರ ಜೊತೆನೇ ಹೈನುಗಾರಿಕೆನೂ ಮಾಡ್ತಾ ಇರ್ತೀವಿ ಸರ್. ಇದರಲ್ಲಿ ಒಂದು 10 ಎಮ್ಮೆ ಇಟ್ಕೊಂಡೀನಿ ರೀ. ಮೊದಲು 1 ಎಮ್ಮೆ ಇತ್ತು ಸರ್. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಈಗ ಬೆಳೆಸ್ಕೊತ ಹೋಗಿ ಒಂದು 10 ಎಮ್ಮೆ ಆಗ್ಯಾವ ಸರ್. 2 ಆಕಳು ಇದ್ದೇವೆ. 2 ಆಕಳೂ ಕೂಡ ಇದು ಗೋಕೃಪಾಮೃತ ಇವೆಲ್ಲ ಸಾವಯವ ಕೃಷಿಯಲ್ಲಿ ಎಲ್ಲ ಮಾಡ್ತೀನಿ. ಜೀವಾಮೃತ, ಗೋಕೃಪಾಮೃತ, ಪಂಚಗವ್ಯ, ಆಮೇಲೆ ಎರೆಹುಳ ತೊಟ್ಟಿ, ಎರೆಹುಳನೂ ಮಾಡ್ತೀನಿ. ಎರೆಹುಳ ಗೊಬ್ಬರ ತಯಾರು ಮಾಡ್ತೀನಿ ಸರ್. ಆಮೇಲೆ ಬಿಲ್ವಪತ್ರೆ ರಸ ಮಾಡ್ತೀನಿ. ಅವೆಲ್ಲ ಬೆಳೆಗಳಿಗನ ಸ್ಪ್ರೇನೂ ಮಾಡ್ತೀನಿ ಅಥವಾ ನೀರಿನ ಮುಖಾಂತರನೂ ಬಿಡ್ತೀನಿ ಸರ್. ಅದ ಸರ್ ಇದು. ಈಗ ನಾವು ಫ್ಯಾಕ್ಟ್ರಿಗೆ ಕಳಿಸ್ಲತ್ತೀವಿ ಸರ್. ಮಹಾತ್ಮ ಗಾಂಧಿ ಫ್ಯಾಕ್ಟ್ರಿಗೆ ಕಳಿಸ್ಲತ್ತೀವಿ. ಇವು ಲೇಬರ್ ಮಹಾರಾಷ್ಟ್ರದಿಂದ ಬಂದಾರ ಸರ್. ಅವ್ರಿಗೆ ಕಟಿಂಗ್ ಮಾಡ್ಲಿಕ್ಕೆ ಇದು ಮಾಡೀವಿ ಸರ್. हाँ भैया, क्या नाम है आपका? मेरा नाम सुधाकर है। सुधाकर खंडू गोलवाड़। मैं महाराष्ट्र से हैं। गांव मेरा मंड मुक्केड़ में है और इधर गन्ना कतरने के लिए आया। कौन सा तालुका में आता? तालुका मुक्केड़ तालुका। जिला नांदेड़। अच्छा, नांदेड़ के पास है क्या? कितने जने आए हैं यहाँ? 10 लेबर है। 10 कोयता है। अच्छा, 10 फैमिली? हाँ, 20 जने? हाँ, 20 जने। अच्छा, ये आप पूरा एक फैमिली को इतना पैकेज बोल के रहता है? एकड़ कितना बोल के रहता है? एकड़ से रहता है। एकड़ के हिसाब से रहता है। कितना रहता है एकड़ को? 1 एकड़ को 3000-4000 ऐसा रहता है। अच्छा, देख के रहता 3000 से लेके 4000 तक। हाँ। 1 एकड़ काटने में कितना दिन लगता है आपको? 1 एकड़ काटने में 1 दिन लगता है, 1-2 दिन। 1 दिन लगता। ये पैसे खेत वाले देते या ये लोग देते? ये खेत वाले देते? खेत वाले लोग देते। खेत वाले देते? हाँ। फैक्ट्री वाले कुछ भी नहीं देते? फैक्ट्री वाले कुछ भी नहीं देते। अच्छा, तो लोग कुछ भी नहीं देते? ये लोग एडवांस देना या काम खत्म होने के बाद देना? ये पहले एडवांस देते, अभी काम खत्म होने के बाद जो निकला पैसा वो देते, ऐसा रहता। तो ये आप लोग मैक्सिमम इतना एकड़ रहे तो ही जाकर काटते? जितना एकड़ रहता भी काटते? जितना एकड़ है उतना कतरते, जितना रहा उतना कतरते गन्ना। हाँ, 1 एकड़ से हिसाब से देता। 1 एकड़ से हिसाब से लेते लेके और जितना है उतना कतरते। अब जैसे किसी का 1-2 एकड़ रहते भी जाके करते? हाँ, बहुत मेहनत करना पड़ता सब। बहुत मेहनत है ये गन्ना में। हाँ, तो ये 20 जने मिलके 1 दिन में कितना एकड़ कटिंग करते? 1 एकड़ एक एकड़ कटिंग करते। तो 3000 ही होता ना यार। हाँ, 4000 पकड़, फिर 20 जने को कितना पड़ेगा? अभी क्या करना है? बांट लेता है सबसे। तो कम होता ना? कम होता मगर करना पड़ता, मजबूरी है। ये काम बहुत हार्ड है। काम नहीं है उधर। हाँ, काम नहीं है, बहुत काम नहीं, इसकी वजह से आए। ಫ್ಯಾಕ್ಟ್ರಿ ವಾಲಾ ಆಮೇಲೆ ಕೊಡ್ತಾನಂತ ಹೇಳಿ ಹೋಗೋಣ. सीजन में आते वाला होने के बाद देते, बोले दोना पड़ता 3000 में कट करते। फैक्ट्री नहीं देते तुम्हारे को।
खाली कर्नाटक में। वहाँ बोलना पड़ता। आपका गांव से 100 किलो 3000 में 1 एकड़ का हाँ गाँव से 100 किलोमीटर। फैक्ट्री वाला देते ना। बहुत कष्ट है काम में, पूरा धूप में करना पड़ता, सब ठंडी में करना पड़ता। ಇದು ಯಾಕಿಟ್ರಿ ಸರ್ ಬೀಜ ಸಲುವಾಗಿ? ಸರ್ ಇದು ಬೀಜ ಸಲುವಾಗಿ ಇಕ್ಕಿದೆ ಸರ್. ಈಗ ಫ್ಯಾಕ್ಟ್ರಿ ಹೋಗ್ಯದ ಸರ್, 38 ಟನ್ ಕಬ್ಬು ಹೋಗ್ಯದ ಸರ್ ಇದ್ರಾಗ 1 ಎಕರೆದಲ್ಲಿ. ಇನ್ನ ಈಗ ಒಂದು 3 ಟನ್ ಕಬ್ಬು ಆಗ್ತದೆ ಸರ್. 3-4 ಟನ್ ಕಬ್ಬು ಆಗ್ತದೆ ಸರ್. ಇದು 40-41 ಇಳುವರಿ ಕೊಡ್ತದೆ ಸರ್. ಇದು ಏನು ನಂಬರ್ ಅದ ಸರ್? ಇದು 268 ನಂಬರ್ ಸರ್ ತಳಿ. ಅಚ್ಚಾ, ಎಲ್ಲಿ ತಂದಿರಿ ಬೀಜಗಳು? ಇವೆಲ್ಲ ಇಲ್ಲೇ ನಮ್ಮ ಊರಾಗ ಬೇರೆದವ್ರು ತಂದಿರಿ ಸರ್, ಬೇರೆ ಕಡೆಯಿಂದ ತಂದಿರು ಅವರು, ಮಹಾರಾಷ್ಟ್ರ ಕಡೆಯಿಂದ. ಅದನ್ನು ನಾವು ಇದು ಒಳ್ಳೆ ಇಳುವರಿ ಅದ ಅಂತೇಳಿ ಇದು ನಾಟಿ ಮಾಡಿದ್ದೀವಿ ಸರ್. ಈಗ ಇದು ಪ್ರತಿ ಒಂದು 3 ವರ್ಷ ಆಯ್ತು ಇದೇ ನಾಟಿ ಮಾಡ್ತಾ ಇದ್ದೀವಿ ಸರ್. ಡೈರೆಕ್ಟ್ ಇದು ಕಟ್ ಮಾಡಿ ಹಳೆ ಪದ್ಧತಿ? ಹಾಂ, ಹಳೆ ಪದ್ಧತಿನೇ ನಾನು ಯೂಸ್ ಮಾಡ್ತೀನಿ ಸರ್. ಅಚ್ಚಾ, ಏನು ಸಸ್ಯದ ಏನು ನಡೋದಿಲ್ಲ, ನಮ್ಮ ಹೊಲದಲ್ಲೇ ಬೆಳೆಸಿ ನಾವೇ ಹಳೆ ಪದ್ಧತಿ ಮುಕ್ರಿ ಬಿಟ್ಟು ತುಳಿತೀವಿ ಸರ್. ಆಯ್ತಾಯ್ತು ಸರ್. ಇದು ಎಲ್ಲಿ ಹಾಕ್ಲತ್ತೀರಿ ಸರ್? ಅಲ್ಲಿ ಬಾಜು? ಈಗ ಅಲ್ಲಿ ಕಲ್ ಸರ್, ಅಲ್ಲಿ ಖಾಲಿ ಇಕ್ಕಿದಲ್ಲ ಸರ್, ಅಲ್ಲಿ ಅದ್ರಾಗ ತುಳಿಯದ ಸರ್. ಆಯ್ತಾಯ್ತು. ಅಲ್ಲಿ ಲವಣಿ ಮಾಡದ ಸರ್. ಏನು ಮಾಡತ್ತೀರಿ ಸರ್? ಡಿಕಂಪೋಸ್ಟ್? ಹಾಂ ಸರ್, ಇದು ಡಿಕಾಂಪೋಸ್ಟ್ ಅಂತೇಳಿ ಗೊಬ್ಬರ ತಯಾರಾಗ್ತದೆ ಸರ್. ಇದನ್ನು ಭೂಮಿಗೆ ಬಿಟ್ಟರೆ ಸರ್ ಒಳ್ಳೆ ರೀತಿಯಿಂದ ಜೀವಾಣುಗಳು ತಯಾರಾಗ್ತಾವೆ ಸರ್. ಭೂಮಿ ಒಳ್ಳೆ ರೀತಿಯಿಂದ ಇದು ಇಳುವರಿ ಬರ್ತದೆ ಸರ್ ಈ ಬೆಳೆಗಳು. ಈಗ ಇದ್ರಲಿಂದ ಈಗ ನಾವು ವಾಡಿ ಬುಕ್ಣಿ ಮಾಡಿ ಈ ಡಿಕಾಂಪೋಸ್ಟ್ ಮ್ಯಾಲೆ ಸ್ಪ್ರೇ ಮಾಡಿದೇವಲ್ಲ ಸರ್, 45 ದಿವಸದಾಗ ಅದು ವಾಡಿ ಪೂರ್ತಿ ಕೊಳತು ಹೋಗ್ತದೆ ಸರ್. ಕೊಳತು ಹೋಗಲ್ಲಿ ಪೂರ್ತಿ ಗೊಬ್ಬರ ರೆಡಿ ಆಗಿರ್ತದೆ ಸರ್. ಗೊಬ್ಬರ ಆಗಿ ಭೂಮಿ ಫಲವತ್ತತೆ ಜಾಸ್ತಿ ಮಾಡ್ತದೆ ಸರ್ ಇದು. ಆಮೇಲೆ ಇದು ಪ್ರತಿ 1 ವರ್ಷದಲ್ಲಿ ಒಂದು 4 ಸಲ ಬಿಡ್ಬೇಕು ಸರ್ ಬೆಳೆಗಳಿಗೆ. ಬಿಟ್ಟು ಒಳ್ಳೆ ರೀತಿಯಿಂದ ಇಳುವರಿ ಬರ್ತದೆ ಸರ್. ಇದು ಬಿಟ್ಟು ಏನು ಮಾಡಿವಿ ಸರ್, ಇದು ಕಬ್ಬು ಸರ್ 1 ಎಕರೆದಲ್ಲಿ 40 ಟನ್ ಕಬ್ಬು ನೋಡಿ ಸರ್. ಇದು ಈ ಕಬ್ಬು 40 ಟನ್ ಕಬ್ಬು ಇದೆ ಸರ್ 1 ಎಕರೆದಲ್ಲಿ. ಈ ಡಿ ಕಾಂಪೋಸ್ಟು ಮತ್ತು ಜೀವಾಮೃತ ಬಿಟ್ಟು ಇದು ಮಾಡಿ ಸರ್. ಯಾವುದನ್ನು ಕೆಮಿಕಲ್ ಯೂಸ್ ಮಾಡಿಲ್ಲ, ಗೊಬ್ಬರದನ್ನೇನು ಹಾಕಿಲ್ಲ ಸರ್. ಬರೀ ಸಾವಯವ ಕೃಷಿಯಿಂದ ನಾವು ಕಬ್ಬು ಬೇರೆ ಬೆಳೆಗಳನ್ನು ತರಕಾರಿಯನ್ನು ಬೆಳೆಸ್ತೀವಿ ಸರ್. ಇದ್ರಾಗ ಏನೇನು ಹಾಕಿರಿ ಸರ್? ಹಾಂ, ಇದರಲ್ಲಿ ಸರ್ ಮೊದಲು ಒಂದು ಡಿ ಕಾಂಪೋಸ್ಟ್ ಅಂತೇಳಿ ಒಂದು 5 ಲೀಟರ್ ತೆಗೆದಿಕ್ತೇವೆ ಸರ್. ಮೊದಲು ತೆಗೆದಿಕ್ಕಿ ಆ 5 ಲೀಟರ್ ಡಿ ಕಾಂಪೋಸ್ಟ್ ಇದ್ರೊಳಗೆ ಸುರಿತೇವೆ ಸರ್. ಇದು ಸುರಿದು ಇದ್ರಾಗ ನೀರು ತುಂಬ್ತೇವೆ ಸರ್. ಒಂದು ಡ್ರಮ್ಮಿನಾಗ ನೀರು ತುಂಬಿ ಅದರಲ್ಲಿ ಸಾವಯವ ಕೃಷಿದು ಬೆಲ್ಲ ಮಾತ್ರ 2 kg ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕ್ತೀವಿ ಸರ್. ಹಾಕಿ ಈಗ ಒಂದು 7 ದಿವಸ ಇದು ತಿರುಗಿಸ್ಬೇಕು ಸರ್. ಈ ಟೈಪು 7 ದಿವಸ ಮುಂಜಾನೆ ಮತ್ತು ಸಾಯಂಕಾಲ ತಿರುಗಿಸ್ಬೇಕು ಸರ್. ತಿರುಗಿಸಿದ 7 ದಿವಸ ನಂತರ ಇದು ಡಿಕಾಂಪೋಸ್ಟ್ ಗೊಬ್ಬರ ರೆಡಿ ಆಗಿರ್ತದೆ ಸರ್. ಇದು ಈ ಡಿಕಾಂಪೋಸ್ಟ್ ಗೊಬ್ಬರ ರೆಡಿ ಆಗಿನ ಮ್ಯಾಕ ಬೆಳೆಗಳಿಗೆ ನೀರಿನ ಮುಖಾಂತರ ಬಿಡಬಹುದು ಅಥವಾ ಮ್ಯಾಲೆ ಸ್ಪ್ರೇ ಮಾಡಬಹುದು. ಒಳ್ಳೆ ರೀತಿಯಿಂದ ರಿಸಲ್ಟ್ ಕೊಡ್ತೀವಿ ಸರ್. ನೀವು ಕಂಪ್ಲೀಟ್ ಇದೇ ಯೂಸ್ ಮಾಡ್ತೀರಿ? ಹಾಂ, ಇದನ್ನೇ ಮಾಡ್ತೀವಿ ಸರ್. ಡಿ ಕಾಂಪೋಸ್ಟು ಮತ್ತು ಜೀವಾಮೃತ, ಗೋಕರ್ಪಾಮೃತ, ಹಿಂಗೆ ಬಿಲ್ವಪತ್ರೆ ರಸ ಅವೆಲ್ಲ ಬೆಳೆಗಳಿಗೆ ಯೂಸ್ ಮಾಡ್ತೀವಿ ಸರ್. ಯಾವುದನ್ನೂ ಕೆಮಿಕಲ್ ಯೂಸ್ ಮಾಡಲ್ಲ, ಗೊಬ್ಬರನೂ ಹಾಕೋದಿಲ್ಲ ಸರ್. 1 ಎಕರೆಗೆ ಎಷ್ಟು ಟನ್ ಮಾಡ್ತೀರಿ ನೀವು ಕಬ್ಬು? 1 ಎಕರೆಗೆ 60ರಿಂದ 65 ಟನ್ ಕಬ್ಬು ಮಾಡ್ತೀವಿ ಸರ್ 1 ಎಕರೆಗೆ. 1 ಎಕರೆ ಕಬ್ಬು ಇಳುವರಿ ಇದು ಮುಖಾಂತರ ಜೀವಾಮೃತ ಎಷ್ಟು 40 ಮಾಡಿ. ಹಾಂ, ಇದು 1 ಎಕರೆ ಸರ್. ಇದು 1 ಎಕರೆದಾಗ 40 ಟನ್ ಕಬ್ಬು ಆಗಿದೆ ನೋಡಿ ಸರ್ ಈ ವರ್ಷ.